ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ನಾನು ಬೆಳಗ್ಗೆನೇ ಅಡುಗೆ ಮಾಡ್ತಾಯಿದ್ದೀನಿ ನೋಡಿ. ಒಗ್ಗರಣೆಗೆ ಕಡಲೆಕಾಳು ಬೇಯಿಸಿಟ್ಟಿದ್ದೀನಿ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಅರ್ಧ ಸ್ಪೂನ್ ಉದ್ದಿನಬೇಳೆ, ಆಮೇಲೆ ಫ್ರೆಂಡ್ಸ್ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಫ್ರೆಂಡ್ಸ್, ನಾನು ಇವತ್ತು ಬೆಳಗ್ಗೆ ರಾತ್ರಿ ಇನ್ನೂ ಸ್ವಲ್ಪ ರೊಟ್ಟಿ ಇತ್ತು, ಅದಕ್ಕೋಸ್ಕರ ಬೆಳಗ್ಗೆನೇ ಸಾಂಬಾರು ಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಮ್ಮ ಕಡೆ ಒಂಥರ ಕಾಯಿ ಬಜ್ಜಿ ಮಾಡ್ತೀವಿ, ಅದನ್ನು ತೋರಿಸಿ ನಿಮಗೆ ಹೇಳಿದೆ ನೋಡಿ. ಕಡಲೆಕಾಳು ಮತ್ತು ಬೀನ್ಸು ಬೇಯಿಸಿಟ್ಟಿದ್ದೀನಿ, ಅದನ್ನು ನಾನು ಇವಾಗ ಒಗ್ಗರಣೆ ಮಾಡ್ತಾಯಿದ್ದೀನಿ. ಈಗ ನಾನು ಸಾಂಬಾರಿಗೆ ಯಾವ ಥರ ಹುರ್ಕೊತೀನಿ ಅಂತ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅದು ಎಣ್ಣೆ ಒಂದು ಸ್ಪೂನ್ ಜಾಸ್ತಿ ಆಗಿತ್ತಲ್ಲ, ಕಡಲೆಕಾಳಲ್ವಾ. ಇವತ್ತು ನಂದು 2 ಶಿಫ್ಟು ಫ್ರೆಂಡ್ಸ್, 9 ಗಂಟೆಗೆ ಹೋಗಬೇಕು. ಅದಕ್ಕೋಸ್ಕರ ನಾನು ಬೆಳಗ್ಗೆನೇ ರಾತ್ರಿ ಮಾಡಿದ್ದೆ, ಇನ್ನೂ ಸ್ವಲ್ಪ ರೊಟ್ಟಿ ಪಲ್ಯ ಐತಲ್ಲ, ಅದಕ್ಕೋಸ್ಕರ. ಆಲ್ರೆಡಿ ಫ್ರೆಂಡ್ಸ್, ನಂದು ಮುದ್ದೆ ಎಲ್ಲ ಆಗಿದೆ, ತೋರಿಸ್ತೀನಿ ನಿಮಗೆ ಲಾಸ್ಟಲ್ಲಿ ವೀಡಿಯೋದಲ್ಲಿ. ನೋಡಿ ಫ್ರೆಂಡ್ಸ್, ಇದನ್ನೇನು 2 ನಿಮಿಷ ಬೇಯಿತು. ಏನು ಉಪ್ಪು ಕಾಳಿಗೆ ಹಾಕಿ ಬೇಯಿಸಿದ್ದೀನಿ ನಾನು, ಇದಕ್ಕೇನು ಉಪ್ಪು ಹಾಕಲ್ಲ. ಒಗ್ಗರಣೆ ಬೆಂದೋಯ್ತು ನೋಡಿದ್ರೆ ಫ್ರೆಂಡ್ಸ್. ಈಗ ಬನ್ನಿ ಕಾಳನ್ನ ಒಗ್ಗರಣೆ ಹಾಕ. ನೋಡಿ ಫ್ರೆಂಡ್ಸ್, ನಾನು ರಾತ್ರಿ ಇದು ಕಡಲೆಕಾಳು ನೆನೆ ತುಂಬ ದಿನ ಆಗಿತ್ತು ಕಡಲೆಕಾಳು ಮಾಡಿ, ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್, ಈಗ ಒಗ್ಗರಣೆಗೆ ಹಾಕ್ತೀನಿ. ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ಲಾಸ್ಟಲ್ಲಿ ತೆಂಗಿನಕಾಯಿ ಒಂದು ಹಾಕಬೇಕು. ಈ ತೆಂಗಿನಕಾಯಿ ತರಬೇಕು ಹೋಗಿ. ನೋಡಿದ್ರೆ ಫ್ರೆಂಡ್ಸ್, ಇಷ್ಟೇ ಸಾಂಬಾರು ಅಲ್ಲ, ಇದು ಕಾಳು ಸಾರಿ. ಕಡಲೆಕಾಳು ಒಗ್ಗರಣೆ ಆಯ್ತು ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿದು ಹಾಕಿದ್ರೆ ಈ ಕಡಲೆಕಾಳ್ದು ಕೆಲಸ ಮುಗೀತು. ನಾನೇ ಮಾಡಿದೆ ಫ್ರೆಂಡ್ಸ್, ಕಾಳಿತ್ತಲ್ಲ ನೋಡಿ ಫ್ರೆಂಡ್ಸ್, ಒಂದು ಕಡಲೆಕಾಳ್ದು ಕಾಳು ಆಗೋದು. ಈಗ ಫ್ರೆಂಡ್ಸ್, ನಾನೊಂದು ಬಜ್ಜಿ ಥರ ಸಾಂಬಾರು ಮಾಡ್ತೀನಿ, ಅದರ ರೆಸಿಪಿನ ನಿಮಗೆ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ಒಂದು ಬಾಣಲಿ ಇಟ್ಟಿದ್ದೀನಿ. ಇದು ಸಾಂಬಾರಿಗೆ, ನಮ್ಮ ಕಡೆ ಇದನ್ನು ಕಾಯಿ ಬಜ್ಜಿ ಅಂತೀವಿ, ಒಬ್ಬೊಬ್ಬರು ಒಂದೊಂದರ ಕರೀತಾರೆ ಫ್ರೆಂಡ್ಸ್. ಇದಕ್ಕೆ ನೋಡಿ ಒಂದೇ ಒಂದನೇ ಎಣ್ಣೆ, ಈರುಳ್ಳಿ ಬೆಳ್ಳುಳ್ಳಿ ಹುರ್ಕೊಳ್ಳೋಕ್ಕೆ, ಕಾಯಿ ಬನ್ನಿ ಒಂದನೇ ಎಣ್ಣೆ. ಫ್ರೆಂಡ್ಸ್ ನೋಡಿ, ಈಗ ಅದು ಕಾಯಿತು. ನಾನು ಹುರ್ಕೊಳ್ಳೋಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೀನಿ. ಇದು ಎಣ್ಣೆಲಿ ಹುರ್ಕೋಬೇಕು. ಈರುಳ್ಳಿ ಬೆಳ್ಳುಳ್ಳಿ ಅಷ್ಟೇ, ಇದಕ್ಕೆ ಮಾಮೂಲಿ ಸಾಂಬಾರು ಪುಡಿ ರುಬ್ಬಕ್ಕೆ. ಫ್ರೆಂಡ್ಸ್, ಇದು ಎಷ್ಟು ಬೇಗ ಆಗುತ್ತೆ ಸಾಂಬಾರು ಗೊತ್ತಾ. ಈಗ ಅರ್ಜೆಂಟ್ಗೆ ನಾನು ಮಾಡ್ತಾಯಿದ್ದೆ, ನಾನು ಕಡಲೆಕಾಳೆಲ್ಲ ಒಗ್ಗರಣೆಗೆ ಹಾಕಿದ್ದೀನಲ್ಲ, ತೋರಿಸಿದ್ದೀನಲ್ಲ. ಈಗ ಮುದ್ದೆನೂ ಆಗಿದೆ. ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ನೋಡಿ ಫ್ರೆಂಡ್ಸ್, ಕರ್ಬೇವಿನ ಸೊಪ್ಪು. ಇದಾದಮೇಲೆ ನೋಡಿ, ನಾನು ಇದರಲ್ಲೇ ತೆಂಗಿನಕಾಯಿನೂ ಹಾಕ್ತೀನಿ. ಫ್ರೆಂಡ್ಸ್, ಇದಕ್ಕೆ ನೋಡಿ ಒಂದೇ ಒಂಚೂರು ಹುಣಸೆ ಹಣ್ಣು. ಸಾಂಬಾರು ತುಂಬ ಟೇಸ್ಟಾಗಿರ್ತಿದೆ. 2 ನಿಮಿಷ ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಹಾಕೋಬೋದು. ಫ್ರೆಂಡ್ಸ್, ಆಮೇಲೆ ತೋರಿಸ್ತೀನಿ ಇದು ಯಾವ ಥರ. ಈಗ ಇದನ್ನು ರುಬ್ಕೊಂಡು ಒಗ್ಗರಣೆ ಮಾಡೋದು. ಎಣ್ಣೆ ಇದು ಹುಣಸೆ ಹಣ್ಣು ನಾನು ಇದರೊಳಗಡೆ ಹಾಕಿದ್ದೀನಿ ಫ್ರೆಂಡ್ಸ್.
ಬನ್ನಿ ಇದನ್ನು ರುಬ್ಕೊಂಡು ಬನ್ನಿ ಫ್ರೆಂಡ್ಸ್. ಈಗ ರುಬ್ಕೊಂಡು ಬಂದಿದ್ದೀನಿ ನೋಡಿ. ನಾನು ಚಿಕ್ಕದೇ ಇಟ್ಟಿದ್ದೀನಿ ಸಾಂಬಾರಿಗೆ, ದೊಡ್ಡದೇನಕ್ಕೆ ಅಂತ ಕಾಣಿಸ್ತಾ ಇದೆಯಾ? ಚಿಕ್ಕದು. ಅದಕ್ಕೊಂದು 1/4% ಆನಿಯನ್ ಕಟ್ ಮಾಡ್ಕೊತೀನಿ ಒಗ್ಗರಣೆಗೆ ಫ್ರೆಂಡ್ಸ್. ಆಲ್ರೆಡಿ ಒಗ್ಗರಣೆಗೆಲ್ಲ ಹಾಕಿದ್ದೀವಲ್ಲ ಹುರಿಯೋಕ್ಕೆ ನೋಡಿ ಫ್ರೆಂಡ್ಸ್. ಸಾಸಿವೆ, ಜೀರಿಗೆ, ಸ್ಟವ್ನ ಜಾಸ್ತಿ ಮಾಡ್ತೀನಿ ಅಷ್ಟೇ. ಇದು ಫ್ರೆಂಡ್ಸ್ ನೀವು ಎಷ್ಟು ಬೇಕಾದರೂ ನೀರನ್ನ ಹೆಚ್ಚಿಸ್ಕೋಬೋದು. ಕಾಣಿಸ್ತಾ ಇದೆಯಾ? ನನಗೆ ಇನ್ನೂ ಸ್ವಲ್ಪ ಪಾತ್ರೆ ಇದೆ, ಆದರೆ ನಾನು ಇವಾಗ ಪಾತ್ರೆ ಬೆಳಗಲ್ಲ ಫ್ರೆಂಡ್ಸ್. ಯಾಕಂದರೆ ನನಗೆ ಟೈಮ್ ಆಗೋಗಿದೆ ಡ್ಯೂಟಿಗೆ. ಆಮೇಲೆ ಬೇಕಾದ್ರೆ ನನ್ನ ಮಗಳು ಬೆಳಗ್ತಾಳೆ ನೋಡಿದ್ರಲ್ಲ ಫ್ರೆಂಡ್ಸ್. ಇವಾಗ ಅದನ್ನು ಹಾಕೋಣ ಬನ್ನಿ ಫ್ರೆಂಡ್ಸ್. ಇವಾಗ ನಮಗೆ ಎಷ್ಟು ಬೇಕಷ್ಟು ಸಾಂಬಾರು ನೀರು ಹೆಚ್ಚಿಸ್ಕೊಳ್ಳೋದು. ಇದು ಯಾವ ರಸನೂ ಇಟ್ಕೊಂಡು ಸಾಂಬಾರು ಮಾಡಲ್ಲ. ನಿಮ್ಗೆ ಎಷ್ಟು ಬೇಕು, ಎಷ್ಟು ಖಾರ ಹಾಕೊಂಡಿದ್ದೀರಾ ಅಷ್ಟು. ನೋಡಿ ಇದು ಕಾಯಿ ಬಜ್ಜಿ ಅಂತ ನಮ್ಮ ಕಡೆ ಅನ್ನೋದು. ಈಸಿಯಾಗಿ ಮತ್ತು ಟೇಸ್ಟಿಯಾಗಿಯೂ ಇರುತ್ತೆ. ನೋಡಿದ್ರೆ ಫ್ರೆಂಡ್ಸ್ ಕಾಣಿಸ್ತಾ ಇದೆಯಾ? ಇಷ್ಟೇ ಈ ಸಾಂಬಾರ್ದು. ಈಗ ಬೇಕಾದ್ರೆ ನೀವು ಕೊತ್ತಂಬರಿ ಸೊಪ್ಪು ಹಾಕೋಬೋದು ನೋಡಿ ಫ್ರೆಂಡ್ಸ್. ಲಾಸ್ಟಲ್ಲಿ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇದು ಸಾಂಬಾರು. ನೋಡಿ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನಾನು ಇಷ್ಟೇ ಮಾಡಿದ್ದೀನಿ. ಈಗ ಫ್ರೆಂಡ್ಸ್ ಲಾಸ್ಟಲ್ಲಿ ನಿಮಗೆ ಗೊತ್ತಲ್ಲ, ನಾನು ಯಾವಾಗಲೂ ಸಾಂಬಾರಿಗೆ ಬೆಲ್ಲ ಹಾಕ್ತೀನಿ ನೋಡಿ. ಬೆಲ್ಲ ಅಷ್ಟೇ ಫ್ರೆಂಡ್ಸ್, ಮುಗೀತು ನಂದು ಸಾಂಬಾರ್ದು. ಈಗ ಬನ್ನಿ ನಾನು ಏನೇನು ಮಾಡಿದ್ದೀನಿ ಅಡುಗೆನ ಅಂತ ನಿಮಗೆ ತೋರಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಉಕ್ಕಿ ಬರ್ತಾಯಿದೆ ಅಂತ. ಈಗ ಫ್ರೆಂಡ್ಸ್ ನಾವು ಉಪ್ಪು ಸಪ್ಪೆ ಬೇಕಿರೋ ಇದರಲ್ಲಿ ನೋಡ್ಕೋಬೋದು. ನಂದು ಸಾಂಬಾರು ರೆಡಿ ಆಯಿತು. ಕಾಯಿ ಬಜ್ಜಿ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ, ಹಾಕೋಣ ಬನ್ನಿ ಫ್ರೆಂಡ್ಸ್. ಇದು ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಇಷ್ಟೇ ಸಾಂಬಾರು ಮಾಡಿರೋದು, ಜಾಸ್ತಿ ಏನು ಮಾಡಿಲ್ಲ. ಬೆಳಗ್ಗೆ ನೋಡಿ ಫ್ರೆಂಡ್ಸ್ ನಂದು ಆಲ್ರೆಡಿ ಮುದ್ದೆ ರೆಡಿಯಾಗಿದೆ. ಹಾಟ್ ಬಾಕ್ಸಲ್ಲಿ ಹಾಕ್ತೀನಿ ನೋಡಿದ್ರೆ ಮುದ್ದೆ. ಆಮೇಲೆ ಮಾಮೂಲಿ ಕಾಳು ನಿಮಗೆ ಗೊತ್ತು ತೋರಿಸಿದ್ದೀನಿ ನೋಡಿ. ಇದರಲ್ಲಿ ಆಲ್ರೆಡಿ ರೈಸ್ ಮಾಡಿದ್ದೀನಿ. ಇನ್ನೂ ಒಂದು ರೊಟ್ಟಿ ರಾತ್ರಿದು ಇದೆ, ಅದನ್ನು ಬಿಸಿ ಮಾಡಬೇಕು. ರಾತ್ರಿದು ಇನ್ನೂ ಸ್ವಲ್ಪ ಪಲ್ಯ ಇದೆ. ಇಲ್ಲಿ ನೋಡಿ ನಾನು ಜ್ಯೂಸ್ಗೆ ರೆಡಿ ಮಾಡಿಟ್ಟಿದ್ದೀನಿ. ಲೆಮನ್, ಇದು ಆರೆಂಜು, ಮೋಸಂಬಿ, ಒಂದೇ ಒಂದು ದಾಳಿಂಬೆ, ಅದನ್ನು ಇವಾಗ ಮಾಡಬೇಕು ಫ್ರೆಂಡ್ಸ್. ಇವಾಗ ನೋಡಿ ಒಂದು ಕಾಳೆಲ್ಲ ರೆಡಿ ಆಯಿತು. ಸಾಂಬಾರು ನೋಡಿ ಬೇಯ್ತಾ ಇದೆ. ಇಷ್ಟೇ ಫ್ರೆಂಡ್ಸ್ ಇದು ಸಾಂಬಾರು. ಅನ್ನಕ್ಕೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ನಂದು ಫ್ರೆಂಡ್ಸ್. ಪಾತ್ರೆ ಸ್ವಲ್ಪನೇ ಇದೆ, ನಾನು ಇವಾಗ ವಾಶ್ ಮಾಡಲ್ಲ. ನನಗೆ ಟೈಮ್, ಸ್ನಾನ ಮಾಡ್ಕೊಳಕ್ಕೆ ಹೋಗಬೇಕು, ಪೂಜೆ ಮಾಡಬೇಕು, ರೆಡಿ ಆಗಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಸಾಂಬಾರು ಇನ್ನೇನು 2 ನಿಮಿಷ ಆಗೋಯಿತು. ಈಗ ಟೈಮ್ ಬಂದ ಫ್ರೆಂಡ್ಸ್ 8 ಗಂಟೆಗೆ ಇನ್ನು 5 ನಿಮಿಷನ 10 ನಿಮಿಷನ ಇರಬೇಕು. ಅಷ್ಟರಲ್ಲಿ ನಾನು ಬೆಳಗ್ಗೆನೇ ಎದ್ದು ಬಾಗಿಲೆಲ್ಲ ಸಾರಿಸಿ ರಂಗೋಲಿ ಹಾಕಿ ಬಟ್ಟೆ ಏನು ವಾಶ್ ಮಾಡಲಿಲ್ಲ, ಬಟ್ಟೆ ಇರಲಿಲ್ಲ. ಅನ್ನ ಮಾಡಿ, ಸಾಂಬಾರು ಮಾಡಿ, ಮುದ್ದೆ ಮಾಡಿ. ನಾನಿವತ್ತು ಫ್ರೆಂಡ್ಸ್ 6:15 ಎದ್ದೆ. 6 ಗಂಟೆಗೆ 5 ಗಂಟೆಗೆ ಅಲಾರಾಮ್ ಇಟ್ಟಿದೆ, ಆಗಲಿಲ್ಲ. ನೋಡಿ ಫ್ರೆಂಡ್ಸ್ ನಾನು ಇದರ ಚಿಕ್ಕದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ವೀಡಿಯೋ ಮಾಡೋಕ್ಕೆ. ಅಂದರೆ ವೀಡಿಯೋ ಆದಮೇಲೆ ನೋಡಿ ಈ ಕಡೆಗೆ ತಿರುಗಿಸ್ತೀನಿ. ಇದು ಹಾವು ಥರ ಇರುತ್ತೆ ನೋಡಿದ್ರೆ, ಈ ಥರ ಕ್ಲಿಪ್ ಥರ ಹಾಕೊಳ್ಳೋದು. ನಾನು ಯಾರು ನಂಗೆ ವೀಡಿಯೋ ಮಾಡ್ಕೊಡಲ್ಲ, ಹಂಗಾಗಿ ನಾನು ಅದರ ಮೇಲೆ ಈಗ ಮಾಡಿದೆ. ಈಗ ನಾನು ಕೈಯಲ್ಲಿ ಮೊಬೈಲ್ನ ತಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿದ್ರೆ ಫ್ರೆಂಡ್ಸ್ ನಂದು ಸಾಂಬಾರು ರೆಡಿ ಆಯಿತು, ಎಲ್ಲ ರೆಡಿ ಆಯಿತು. ಓಕೆ ಫ್ರೆಂಡ್ಸ್, ನನ್ನ ವೀಡಿಯೋ ಅಷ್ಟೇ ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.